ಸರ್, ಈಗ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆಯನ್ನು ಮಾಡಿದ್ರು ಕನ್ನಡದ ವಿಚಾರದಲ್ಲಿ. 60-40 ಅನುಪಾತದಲ್ಲಿ ಎಲ್ಲ ನಾಮಫಲಕಗಳನ್ನು ಹಾಕಬೇಕು ಅಂತ. ನಿಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಅದನ್ನ? ಈಗ ನೀವು ಪೇಪರ್ನಲ್ಲಿ ಓದಿದಿರಲ್ಲ, ನಮ್ಮ ಜಿಲ್ಲೆಯಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಇದೆ ಅಂತೇಳಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಭಾಳ ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಏನೂ ಸಮಸ್ಯೆ ಇಲ್ಲ. ಅದಾಗಿಯೂ ಕೂಡ ಇವತ್ತು ನಾವು ಕನ್ನಡ ನಾಡು ನಡೆದ್ವಿ, ಎಲ್ಲರೂ ಕೂಡ ಕನ್ನಡದ ನಾಮಫಲಕವನ್ನು ಹಾಕಲೇಬೇಕು, ಅದ್ರಾಗ ಎರಡು ಮಾತಿಲ್ಲ. ಆದರೆ ಕಾನೂನನ್ನ ಕೈಗೆ ತಗೊಳ್ಳುವಂಥ ಕೆಲಸ ಆಗಬಾರ್ದು. ಯಾಕಂದ್ರೆ ಏನಾಗಿದೆ, ಈಗ ಭಾಳಷ್ಟು ಈ ಒಂದು ಇಂಥ ಇನ್ಸಿಡೆಂಟ್ ಆದಮೇಲೆ ನಾನು ಇಂಡಸ್ಟ್ರೀಸ್ ಮಿನಿಸ್ಟ್ರು, ಇವು ನಾಳೆ ಎಲ್ಲನೂ ಕೂಡ ವೈರಲ್ ಆಗಿ ವಿದೇಶಗಳೆಲ್ಲ ಹೋಗ್ತವೆ. ಆವಾಗ ಬಂಡವಾಳ ಹೂಡಿಕೆ ಮಾಡುವಂಥವ್ರು ಕೂಡ ಹಿಂದೇಟು ಹಾಕ್ತಾರೆ ಇವತ್ತು ದಿವಸ, ಇಲ್ಲಪ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂಥೇಳಿ. ಆಯಿತು, ನೀವು ಒಂದು ಗಡುವು ಕೊಡಿ, ಎಲ್ಲರಿಗೂ ಕೂಡ ಹಾಕಿ ಅಂಥೇಳಿ ಸರ್ಕಾರನೂ ಕೂಡ ಇನ್ಮೇಲೆ ಇದು ಕೊಡ್ತದೆ. 60% ನೀವು ಕಡ್ಡಾಯವಾಗಿ ಹಾಕಿ, ಸ್ವಇಚ್ಛೆಯಿಂದ ಸ್ವಪ್ರೇಮದಿಂದ ಹಾಕ್ರಿ ನೀವು. ಯಾಕಂದರೆ ನೀವು ಕರ್ನಾಟಕದಲ್ಲಿದ್ದೀರಿ, ಕನ್ನಡ ನಾಡಿನಲ್ಲಿದ್ದೀರಿ, ಭಾಳ ಒಂದು ತಮ್ಮ ಇದರಿಂದ ಹಾಕಿ ನೀವು ಅದನ್ನು. ನೀವು ಸುಮಾರು ಜವಾಬ್ದಾರಿ ಅಂತ ತಿಳ್ಕೊಬೇಡಿ. ಕನ್ನಡ ನಾಡಿದ್ದೀವಿ ನಾವು ಹಾಕಬೇಕಪ್ಪ ಅಂಥೇಳಿ, ಇದು ನಮ್ಮದು ಅಂಥೇಳಿ ತಿಳ್ಕೊಂಡು ಹಾಕಲಿ ಅವರೆಲ್ಲರೂ ಕೂಡ. ಅವ್ರು ಕೊಡ್ಬೇಕು. ಆದರೆ ಕಾನೂನು ಕೈಗೆ ತಗೊಳ್ಳುವಂಥದ್ದು ಆದರೆ ಸರ್ಕಾರ ಆಸ್ತಿ ಅಂದರೆ ಅದು ಜನರ ದುಡ್ಡೇ ಅದು. ಎರಡನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಭಾಳ ಕೆಟ್ಟ ಹೆಸರು ಹೋಗ್ತದೆ. ಈಗ ಇಂಡಸ್ಟ್ರಿ ವಿಚಾರದಲ್ಲಿ ಭಾಳ ಪೈಪೋಟಿ, ಸಿಕ್ಕಾಪಟ್ಟಿ ಪೈಪೋಟಿ ಇದೆ. ಆ ಪೈಪೋಟಿದಲ್ಲಿ ಅವತ್ತಿನ ದಿವಸ ಅವ್ರಿಗೆ ಅನಿವಾರ್ಯ ಇಲ್ಲ. ಯಾವುದೇ ರಾಜ್ಯಗಳು ಅನಿವಾರ್ಯ ಇಲ್ಲ, ಅವತ್ತಿನ ದಿವಸ ಯಾವುದೇ ದೇಶಗಳೂ ಅನಿವಾರ್ಯ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಭಾಳ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಅದನ್ನು ಎಲ್ಲ ಕನ್ನಡ ಸಂಘಟನೆಗಳು ಕೂಡ ತಿಳ್ಕೋಬೇಕು. ಕನ್ನಡ ಇವತ್ತು ದಿವಸ ನಮ್ಮ ತಾಯಿ ಭಾಷೆ, ಅದೆಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಇರಬೇಕು. ಅದು ಎರಡು ಮಾತಿಲ್ಲ. ಅದು ಕಾನೂನು ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಡಿ. ಯಾರು ಮಾಡಿಲ್ಲಪ್ಪ ಅಂತ ಅಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಜಿಲ್ಲಾಧಿಕಾರಿ ಕೆಳಗಡೆ, ಅದನ್ನು ನಾವು ಸರಿಪಡಿಸುವಂಥ ಕೆಲಸ ಸರ್ಕಾರ ಮಾಡ್ತದೆ. ಸರ್, ತಮ್ಮ ಇಲಾಖೆಯಿಂದ ಏನಾದ್ರು ನೋಟಿಸ್ ಹೋಗುವಂಥದ್ದಾಗುತ್ತಾ ಸರ್, ಇಂಡಸ್ಟ್ರಿಯಲ್ ಬೋರ್ಡ್ ಹಾಕುವಂಥ ವಿಚಾರ? ಈಗ ಸರ್ಕಾರ ಈಗ ಮುಖ್ಯಮಂತ್ರಿಗಳು ಇದು ಮಾಡಿದ್ದಾರೆ. ನಾವು ಒಂದು ಅಡ್ವೈಸರಿ ಕಳಿಸ್ತೀವಿ ಅವ್ರಿಗೆ, ನೀವು ಕನ್ನಡ ನಾಡದಲ್ಲಿದ್ದೀರಿ ದಯವಿಟ್ಟು ಹಾಕಿ ಅಂತೇಳಿ ಒಂದು ಅಡ್ವೈಸರಿ ಕಳಿಸ್ತೀವಿ, ಅದ್ರಾಗ ಎರಡು ಮಾತಿಲ್ಲ.